ವೆಲ್ಕಮ್ ಬ್ಯಾಕ್. ನೀವು ಈ ಸುದ್ದಿಯನ್ನು ಲುಮಿನೋ ಸ್ಟುಡಿಯೋದಿಂದ ನೋಡ್ತಾ ಇದ್ದೀರಿ. ಕಳೆದ 5 ದಿನಗಳಿಂದ ಪೊಲೀಸ್ ಇಲಾಖೆ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದೆ. ಒಟ್ಟು 16 ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದೆ. ಕಳೆದ 5 ದಿನಗಳಿಂದ ಡಿ ಗ್ಯಾಂಗ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವರದಿ. ಕಳೆದ 5 ದಿನಗಳಲ್ಲಿ ಪೊಲೀಸರು ಏನೆಲ್ಲ ಮಾಡಿದರು, 16 ಸಂಗ್ರಹಗಳನ್ನು ಅಂದರೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. 16 ಇದೀಗ 1 to 1 ಎಲ್ಲ ಮುಗಿಯಿತು. ಎಲ್ಲ 13 ಜನರನ್ನು ಎದರಾ ಬದ್ರಾ ಕೂರಿಸಿ ನೀನು ಹಿಂಗೆ ಹೇಳಿದೆ, ನೀನು ಹಂಗಾಯ್ತಲ್ಲ, ಇದು ಯಾರು ಹೇಳಿದರು, ಅದು ಯಾರು ಹೇಳಿದರು ಅಂದರೆ ಒಬ್ಬೊಬ್ಬರು ಹೇಳಿದ್ದನ್ನೆಲ್ಲ ಮಾಹಿತಿ ಕಲೆ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಆರೋಪಿ ಇರ್ತಾನೆ, ಆತನ ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಒಂದು 50 ಪ್ರಶ್ನೆ ಕೇಳಿರ್ತಾರೆ. ಆ ಪ್ರಶ್ನೆಗೆ ಆತ ಉತ್ತರ ಕೊಟ್ಟಿರ್ತಾನೆ, ಉಲ್ಟಾ ಪಲ್ಟಾ ಎಲ್ಲ ಕೇಳಿರ್ತಾರೆ. ಈಗ ಯಾರನ್ನೆಲ್ಲ ಹೇಳಿರ್ತಾನೆ ಆತ, ಅವನು ಕರ್ಕೊಂಬಂದ, ಇವನು ಕರ್ಕೊಂಬಂದ, ಅವನ ಜೊತೆ ಹೋದೆ, ಇವನ ಜೊತೆ ಹೋದೆ, ಈಗ ಅದು ಎದರಾ ಬದ್ರಾ ಕೂರಿಸಿ ವಿಚಾರಣೆ ಮಾಡ್ತಾರೆ. ಈಗ ಅಸಲಿ ಆಟ ಶುರುವಾಗತ್ತೆ. ಎದರಾ ಬದ್ರಾ ಹೇಳಿ ಮಾತು ತಪ್ಪಿದರೆ ಅಲ್ಲಲ್ಲೇ ಬೀಳ್ತಾ ಇರುತ್ತೆ. ಇದು ಪೊಲೀಸರ ಎನ್ಕ್ವೈರಿ ಸ್ಟೈಲ್. ಓಕೆ, ಸುನಿಲ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, 11 ಸಾಕ್ಷ್ಯಗಳನ್ನು ಪತ್ತೆ ಹಚ್ಚಲಾಗಿದೆ. ಒಂದು ಕಡೆ ಸಾಕಷ್ಟು ಕೋಪಗಳಿತ್ತು ಜನರಿಗೆ, ಶಾಮಿಯಾನೆಲ್ಲ ಹಾಕಿದ್ದಾರೆ ಅಂತೇಳಿ. ಇರಲಿ, ಅದರ ಬಗ್ಗೆ ಕೂಡ ನಾವು ವರದಿ ಮಾಡ್ತಾನೆ ಇದ್ದೀವಿ. ಈಗ 16 ಸಾಕ್ಷ್ಯಗಳನ್ನು ಪತ್ತೆ ಹಚ್ಚಲಾಗಿದೆ. ಇಲ್ಲಿ ತನಕ 1 to 1 ಮೀಟಿಂಗ್ ಆಗ್ತಾಯಿತ್ತು. ಈಗ ಫೇಸ್ ಟು ಫೇಸ್ ಮೀಟಿಂಗ್ ಹೆಂಗಿರುತ್ತೆ? ಈ 16 ಸಾಕ್ಷ್ಯಗಳು, ಆಮೇಲೆ ಇದನ್ನೆಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸೋದೆಲ್ಲ ಯಾವಾಗ, ಹೆಂಗಿದು ನಡೆಯುತ್ತೆ ಪ್ರೋಸೆಸ್? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಎಸ್ ಜಯಪ್ರಕಾಶ್, ಯಾವುದೇ ಒಂದು ಪ್ರಕರಣ ದಾಖಲಾದರೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ನಾಳೆ ದಿನ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥದ್ದು ತುಂಬಾ ಪ್ರಮುಖವಾದಂಥ ಒಂದು ಪಾರ್ಟ್ ಆಗಿರುತ್ತೆ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಬಂದರೆ. ಇದೀಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಲು ಬಳಕೆ ಮಾಡಿದಂತಹ ವಸ್ತುಗಳು, ಆಯುಧಗಳು, ಇವೆಲ್ಲವೂ ಕೂಡ ತುಂಬಾ ಪ್ರಮುಖವಾದಂಥ ಎವಿಡೆನ್ಸ್ಗಳಾಗುತ್ತೆ. ಈಗ ಸಿಕ್ಕಿರುವಂಥ ಒಂದು ಪ್ರಮುಖ ಮಾಹಿತಿ ಪ್ರಕಾರ ಸುಮಾರು 14 ಮೊಬೈಲ್ಗಳನ್ನು ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿದೆ. ಈ 14 ಮೊಬೈಲ್ಗಳನ್ನು ಜಪ್ತಿ ಮಾಡ್ಕೊಂಡಿರುವಂಥ ಪೊಲೀಸರು ಅವುಗಳನ್ನು ರಿಟ್ರೀವ್ ಮಾಡೋದಕ್ಕೆ FSLಗೆ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರ ಕೂಡ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗಿರುವಂಥದ್ದು. ಈ ಮೊಬೈಲ್ಗಳಲ್ಲಿ ಏನೇನು ಕಂಟೆಂಟ್ಗಳಿದ್ದಾವೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆಯಿಂದ ಕಾಲ್ ಡೀಟೇಲ್ಸ್ಗಳ ಪರಿಶೀಲನೆ ವೇಳೆ ಒಬ್ಬರಿಗೆ ಜೊತೆ ಇನ್ನೊಬ್ಬರು ಸಂಪರ್ಕದಲ್ಲಿ ಇದ್ದಿದ್ದು ಮತ್ತು ಕೃತ್ಯ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರೆಲ್ಲರೂ ಕೂಡ ಆ ಸ್ಪಾಟ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕಾಲ್ ಡೀಟೇಲ್ಸು, ಟವರ್ ಲೊಕೇಶನ್ಗಳ ಮೂಲಕ ಗೊತ್ತಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಮೊಬೈಲ್ನಲ್ಲಿ ಏನಾದರೂ ವಿಡಿಯೋಗಳನ್ನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರೆ ಆ ವಿಡಿಯೋ ರೆಕಾರ್ಡಿಂಗ್ಗಳು ಕೂಡ ತುಂಬಾ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ. ಒಂದು ಮಾಹಿತಿ ಇರುವಂಥದ್ದು, ಈ ಘಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕುಡಿದ ಅಮಲ್ನಲ್ಲಿದ್ದಂಥ ಆರೋಪಿಗಳು ಈ ರೇಣುಕಾಸ್ವಾಮಿಗೆ ಮೇಲೆ ಹಲ್ಲೆ ಮಾಡುವಂಥದ್ದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇದೆ. ಹಾಗಾಗಿ ಆ ಎಲ್ಲ ಫೂಟೇಜ್ಗಳನ್ನು ರಿಟ್ರೀವ್ ಮಾಡುವಂಥ ಒಂದು ಅಗತ್ಯ ಕೂಡ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಅವುಗಳನ್ನು ರಿಟ್ರೀವ್ ಮಾಡೋದಕ್ಕೆ ಈಗ FSLಗೆ ರವಾನೆ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿದೆ. 14 ಮೊಬೈಲ್ಗಳ ಡಾಟಾಗಳನ್ನು ರಿಟ್ರೀವ್ ಮಾಡೋದಕ್ಕೆ ತನಿಖಾಧಿಕಾರಿಗಳು FSLಗೆ ರವಾನೆ ಮಾಡಿದ್ದಾರೆ. ಜೊತೆಗೆ ಈ ಟೋಟಲ್ ಸೀಕ್ವೆನ್ಸ್, ಈಗ ತನಿಖೆಯ ದೃಷ್ಟಿಯಿಂದ ಹೇಳೋದಾದರೆ ಟೋಟಲ್ ಇನ್ಸಿಡೆಂಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಏನೇನಾಯಿತು ಅದು ಕಂಪ್ಲೀಟಾಗಿ ಸೀಕ್ವೆನ್ಸ್ ಬೈ ಅವರು ಆನ್ ಪೇಪರ್ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಆಗಲೇ ಒಂದು ಕ್ವಶನ್ ಕೇಳಿದ್ರಿ, ಈ ಸಂಗ್ರಹ ಮಾಡಿದಂತಹ ಸಾಕ್ಷ್ಯಗಳನ್ನು ಯಾವ ರೀತಿ ನಾಳೆ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತೇಳಿ. ಹೀನಸ್ ಕೇಸ್ಗಳಲ್ಲಿ 90 ದಿನಗಳ ಕಾಲಾವಕಾಶ ಇರುತ್ತೆ ಪೊಲೀಸರಿಗೆ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡೋದಕ್ಕೆ. ಈ 90 ದಿನಗಳ ಕಾಲಾವಕಾಶದಲ್ಲಿ ಅದೆಲ್ಲವನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ನಾಳೆ ದಿನ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಟೈಮ್ನಲ್ಲಿ ಆರೋಪಿಗಳು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಬೇಕಾಗುತ್ತೆ. ಈ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಯಾರೋ ಒಬ್ಬರ ಹೇಳಿಕೆಗಳು ಅಥವಾ ಇನ್ನೊಬ್ಬರು ತನಿಖಾಧಿಕಾರಿ ಹೇಳಿದ್ದಾರೆ ಅನ್ನುವಂಥದ್ದು ಕೋರ್ಟ್ ಪರಿಗಣನೆಗೆ ತಗೊಳ್ಳಲ್ಲ, ವಿಟ್ನೆಸ್ನ ಹೊರತುಪಡಿಸಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ನೆರವಾಗುವಂಥದ್ದು ಈ ಸಾಕ್ಷ್ಯಗಳೇ ನೆರವಾಗುತ್ತೆ ಮತ್ತು ಕೋರ್ಟ್ ಇವರಿಗೆ ಶಿಕ್ಷೆಯನ್ನು ನೀಡಬೇಕಾ ಬೇಡುವಾ, ಇವರು ಈ ಕೃತ್ಯದಲ್ಲಿ ಭಾಗಿ ಇಲ್ವಾ ಅನ್ನುವಂಥದ್ದನ್ನು ಡಿಸೈಡ್ ಮಾಡುವಂಥದ್ದೇ ಈ ಸಾಕ್ಷ್ಯಗಳ ಆಧಾರದ ಮೇಲೆ ಆಗಿರುತ್ತೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.